ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ತಾ ವರ್ಗದ 4ನೇ ಅಕ್ಷರ ಧ ಗುಣಿತಾಕ್ಷರಗಳಿಂದಾದ ಪದಗಳನ್ನು ನಾವು ಪ್ರಾಕ್ಟೀಸ್ ಮಾಡೋಣ. ಅದರಲ್ಲಿ ಮೊದಲನೇ ಅಕ್ಷರ ಧ. ಧಾಗೆ ತಲಕಟ್ಟು. ಧ, ಅದಕ್ಕೆ ಧಾಗೆ ತಲಕಟ್ಟು ಕೊಟ್ಟು ಧ, ನ, ಲಾ ಕೊಟ್ಟು ಅನಂತರ ಕಿ ಬರಿಯ ನಕಾಗುಡಿಸು ಕಿ, ಕೀಗೆ ಎರಡನೇ ಶಾವತ್ತು ಕೊಟ್ಟು ಪಕ್ಕದಲ್ಲಿ ಮಾವತ್ತು ದೀರ್ಘ. ಇದೇನಾಗುತ್ತೆ ಅಂದರೆ ಧನ ಲಕ್ಷ್ಮೀ ಅಂತ ಆಗುತ್ತೆ. ಧನಲಕ್ಷ್ಮಿ ಅಂತ ಒಂದು ಪದ. ಧನಲಕ್ಷ್ಮಿ ಅಂತ ಒಂದು ಪದ. ಲಕ್ಷ್ಮೀ ಕ್ಷ್ಮಿ ಹೆಂಗೆ ಬರೆಯೋದಂದರೆ ಕಾಗುಡಿಸು ಕಿ ಬರೀತೀವಿ, ಅದಕ್ಕೆ ಎರಡನೇ ಶಾ ಒತ್ತಕ್ಷರ ಬರೆದು ಅದರ ಪಕ್ಕದಲ್ಲಿ ಮಾ ಒತ್ತಕ್ಷರ ಕೊಡ್ತೀವಿ. ಇದು ಮೂರು ಅಕ್ಷರಗಳು ಸೇರಿ ಒಂದು ಉಚ್ಚಾರಣೆ ಆಗುತ್ತೆ. ಅಂದರೆ ಧನ ಲಕ್ಷ್ಮಿ ಲಕ್ಷ್ಮಿ ಕ್ಷ್ಮಿ ಅಂತ ಆಗುತ್ತೆ. ಧನಲಕ್ಷ್ಮಿ. ಅನಂತರ ಧಾಗೆ ದೀರ್ಘ ಅಥವಾ ಧಾಕಿಲಿ ಧ, ಅದಕ್ಕೆ ಧಾಕಿಲಿ ಧ, ಟಾಗುಡಿಸು ಟಿ, ಧಾಟಿ ಯಾ, ಲಿ, ಲೀಗೆ ನಾವತ್ತು. ಧಾಟಿಯಲ್ಲಿ ಅಂತ ಒಂದು ಪದ. ನೆಕ್ಸ್ಟ್ ದಾಗುಡಿಸು ದಿ ಹಾಕ್ಬಿಟ್ಟು ಕ್ಲಾಸ್ ಕೊಟ್ಟರೆ ಧಿ ಆಗುತ್ತೆ. ಧಿ, ಅದಕ್ಕೆ ಧಿ ಹಾಕಿ ಧೀ, ಮಾ ದೀರ್ಘ ಮಾ, ಕು, ದಿಮಾಕು ಅಂತ ಆಗುತ್ತೆ. ನೆಕ್ಸ್ಟ್ ದಾಗುಡಿಸು ದೀರ್ಘ ಧೀ ಅಂತಾಗುತ್ತೆ. ಅದಕ್ಕೆ ದಾಗುಡಿಸು ದೀರ್ಘ ಧೀ, ಘಾ ದೀರ್ಘ ಹಾಕಿ ಅರ್ಕಾವತ್ತು. ಅಂದರೆ ಧೀ ಏರ್ ಘ, ದೀರ್ಘ ವಾ ಮತ್ತು ದಾಗುಡಿಸು ದಿ, ಅದಕ್ಕೆ ಒಕ್ಲಾಸ್ ಕೊಟ್ಬಿಡೋಣ ಧೀ ಆಗುತ್ತೆ. ದೀರ್ಘಾವಧಿ ಅಂತ ಆಗುತ್ತೆ. ಒಕ್ಲಾಸ್ ಬಿಟ್ರೂ ನಡೆಯುತ್ತೆ. ನೆಕ್ಸ್ಟ್ ಧಾಗೆ ಕೊಂಬು ಧು ಆಗುತ್ತೆ. ಅದಕ್ಕೆ ಧಾ ಕೊಂಬು ಧೂ, ಗಾ ಕೊಂಬು ಘೂ, ಡ ದುಗುಡ ವಾ ಗಿ, ದುಗುಡವಾಗಿ ಅಂತ ಒಂದು ಪದ. ನೆಕ್ಸ್ಟ್ ಧ ಕೊಂಬು ಕಿಳಿ ಧೂ ಅದಕ್ಕೆ ಧ ಕೊಂಬು ಕಿಳಿ ಧೂ, ಮ ಧೂಮ, ಪಾ ದೀರ್ಘ ಪ ನ, ಧೂಮ ಪಾನ ಅಂತ ಆಗುತ್ತೆ. ಧೂಮಕೇತುನು ಬರೀಬೋದು. ನೆಕ್ಸ್ಟ್ ಧಾಗೆ ಒಟ್ರಸುಲಿ ಧ್ರು ಆಗುತ್ತೆ. ಅದಕ್ಕೆ ಧಾಗೆ ಒಟ್ರಸುಲಿ ಧ್ರು, ಡಾ ಗುಡಿಸುನ್ ದೀರ್ಘ ಢಿ, ದೃಢಿ, ಕ, ರ, ಣ, ದೃಢೀಕರಣ ಅಂತ ಒಂದು ಪದ ರಚನೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ದಾಗೆ ಏತ್ವ ಧೇ ಆಗುತ್ತೆ. ಅದಕ್ಕೆ ಧಾಗೆ ಏತ್ವ ಧೇ, ನಾಕೇತ್ವ ಣೆ, ಧೇಣೆ ಅಥವಾ ಧೇಣಿಗೆ ಅಂತ ಒಂದು ಪದನೂ ಮಾಡ್ಬೋದು. ಧೇ ನಾಗುಡಿಸು ನೀ ಗೆ, ಧೇಣಿಗೆ ಅಂತ ಒಂದು ಪದ. ನೆಕ್ಸ್ಟ್ ಧ ಏತ್ವ ಪಕ್ಕದಲ್ಲಿ ದೀರ್ಘ. ಸೊ ದ ಏತ್ವ ಒಂದು ದೀರ್ಘ ಧೇ ಅಂತ ಆಗುತ್ತೆ. ಅದಕ್ಕೆ ಧ ಏತ್ವ ದೀರ್ಘ ಕೆಳಗಡೆ ಯಾವತ್ತು ಕೊಡೋಣ ಧಿಯೇ ಆಗುತ್ತೆ. ಯಾ ಧ್ಯೇಯ, ವ ನು, ನುಗೆ ನಾವತ್ತು ಧ್ಯೇಯವನ್ನು ಅಂತ ಒಂದು ಪದ ರಚನೆ ಮಾಡೋಣ. ಇಲ್ಲಿ ದಾಕೆ ಅಥವಾ ದೀರ್ಘಕ್ಕೆ ನಾವು ಒತ್ತಕ್ಷರ ಸೇರಿಸಿದ್ದೀವಿ, ಧ್ಯೇ ಆಗುತ್ತೆ.
ಬರೇ ದೇ ಬೇಕು ಅಂತಂದರೆ ಧೇ ವಿ ಟಿ ಗೆ ದೇವಿಟಿಗೆ ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಧಾಗೆ ಐತ್ವ, ಧೈ ಧೈಗೆ ದಾಗೆ ಐತ್ವ, ಧೈ ಯಾ ಆಕನ ಪಕ್ಕದಲ್ಲಿ ಅರ್ಕ ಒತ್ತು ಕೊಡೋಣ. ಸೊ ಧೈರ್ಯ ವಾ 0 ತಾಗೆ ಏತ್ವ, ಧೈರ್ಯವಂತೆ ಅಂತ ಒಂದು ಪದ. ನೆಕ್ಸ್ಟ್ ದಾ ಏತ್ವ ಕೊಂಬು ಕಿಳಿದ್ದು ಆಗುತ್ತೆ, ಅದಕ್ಕೆ ಧಾ ಏತ್ವ ಕೊಂಬು ಕಿಳಿದು ಪಾಗೆ ಪಾವತ್ತು, ಮತ್ತು ನಾಗೆ ಏತ್ವ ಕೊಡೋಣ, ಧೊಪ್ಪನೆ ಅಂತ ಒಂದು ಪದ ರಚನೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ದಾ ಏತ್ವ ಕೊಂಬು ಕಿಳಿ ದೀರ್ಘ ಧೋ ಅಂತ ಆಗುತ್ತೆ, ಅದಕ್ಕೆ ಧ ಏತ್ವ ಕೊಂಬು ಕಿಳಿ ದೀರ್ಘ ಧೋ ರಾ ನಾಗೆ ಏತ್ವ ನೆ ಧೋರಣೆ ಯಾಗುಡಿಸು ಹೀಗೆ ಒಂದು 0 ಇನ್ ದ ಧೋರಣೆಯಿಂದ ಅಂತ ಒಂದು ಪದ ರಚನೆ. ನೆಕ್ಸ್ಟ್ ದಾಗೆ ಔತ್ವ, ದವ್ಗೆ ದಾಗೆ ಔತ್ವ ದ್ರೌ ದಾ ಕೊಟ್ಟುಬಿಟ್ಟು ಔತ್ವ ಕೊಟ್ಟು ಅದಕ್ಕೆ ಅರ್ಧಚಂದ್ರ ದ್ರೌ ಅಂತ ಬರೀತೀನಿ. ಪ ತಿ ದ್ರೌಪದಿ ದಾಕೆ ತುಂದೀರ್ಘ ದೇ ವಾಗುಡಿಸು ವಿ ದ್ರೌಪದಿ ದೇವಿ ಅಂತ ಒಂದು ಪದ ರಚನೆ ಮಾಡೋಣ. ಇಲ್ಲಿ ಧೌಗೆ ನಾನು ಇಲ್ಲೇ ಏನು ಮಾಡಿದ್ದೀನಿ, ಅರ್ಧಚಂದ್ರ ಕೊಟ್ಟು ಒತ್ತಕ್ಷರವನ್ನಾಗಿ ಪ್ರೊನೌನ್ಸ್ ಮಾಡೋ ಥರ ಬರೆದಿದ್ದೀನಿ. ಅದು ದ್ರೌಪದಿ ದೇವಿ ಅಂತ ಒಂದು ಪದ ಆಗುತ್ತೆ. ನೆಕ್ಸ್ಟ್ ಧಾಗೆ ಒಂದು 0 ಧನ್ ಆಗುತ್ತೆ, ಅದಕ್ಕೆ ಧಾಗೆ ಒಂದು 0 ಧನ್ ಗೆ ಧಂಗೆ ಯಾ ಏತ್ವ ದೀರ್ಘ ಏಳ ಕೊಂಬು ಳು ಧಂಗೆ ಏಳು ಅಂತ ಒಂದು ಪದ ರಚನೆ ಮಾಡಿ ನೋಡೋಣ. ಈಗ ಇದಿಷ್ಟನ್ನು ಒಂದು ಸರಿ ಹೇಳ್ಕೊಳ್ಳೋಣ. ಧ ಧನಲಕ್ಷ್ಮಿ, ಧ ಧಾಟಿಯಲ್ಲಿ, ದಾಗುಡಿಸುದ್ದಿ ಧಿಮಾಕು, ದಾಗುಡಿಸು ದೀರ್ಘ ಧೀ ದೀರ್ಘಾವಧಿ ದೀರ್ಘಾವಧಿ, ದಾಕೊಂಬು ಧು ಧುಗುಡವಾಗಿ, ದಾಕೊಂಬು ಕಿಳಿ ಧೂ ಧೂಮಪಾನ, ಧಾಗೆ ಒಟ್ಟುಸಲಿ ದೃಢೀಕರಣ, ಧಾಗೆ ಏತ್ವ ಧೇಣೆ ಅಥವಾ ಧೇಣಿಗೆ ಅಂತ ಒಂದು ಪದ ರಚನೆ. ಅನಂತರ ದಾಗೆ ಏತ್ವನ್ ದೀರ್ಘ ಧ್ಯೇಯ ಆಗುತ್ತೆ, ಧ್ಯೇಯವನ್ನು ಅಥವಾ ದೇವಿಟಿಗೆ ಅಂತ ಒಂದು ಪದ. ಧಾಗೆ ಐತ್ವ ಧೈ ಧೈರ್ಯವಂತೆ, ಧಾಗೆ ಏತ್ವ ಕೊಂಬು ಕಿಳಿ ಧೋ ಆಗುತ್ತೆ, ಧೊಪ್ಪನೆ, ದಾ ಏತ್ವ ಕೊಂಬು ಕಿಳಿ ದೀರ್ಘ ಧೋ ಅಂತಾಗುತ್ತೆ, ಧೋರಣೆಯಿಂದ, ಧಾಗೆ ಔತ್ವ ಧೌ ಧೌಗೆ ದ್ರೌಪದಿ ದೇವಿ, ಧಾಗೆ ಒಂದು 0 ಧಮ್ ಧಂಗೆ ಏಳು ಅಂತ. ನೆಕ್ಸ್ಟ್ ಧ ಧಾಗೆ 2 0 ಧ ಅಂತ ಆಗುತ್ತೆ. ಸೊ ಇದಕ್ಕೆ ಕೊನೆಯಲ್ಲಿ ಹೇಳ್ಕೊಡ್ತೀನಿ. ಇದಿಷ್ಟನ್ನು ದ ಗುಣಿತಾಕ್ಷರದ 4ನೇ ಅಕ್ಷರ ಅಂದರೆ ಧ ವರ್ಗದ 4ನೇ ಅಕ್ಷರ ಧ ಮಹಾಪ್ರಾಣ ಧಾಗೆ ಆದಂತಹ ಗುಣಿತಾಕ್ಷರ ಪದಗಳು. ಇದಿಷ್ಟನ್ನು ಒಂದು ಸರಿ ಪ್ರಾಕ್ಟೀಸ್ ಮಾಡಿ ಬರೆದು ನೋಡಿ.